ಎಲ್ಲರಿಗೂ ನಮಸ್ಕಾರ. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕೂಟ, ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಮೂಹದ ಮೇಳ, ಅದೇ ಮಹಾಕುಂಭಮೇಳ. ಎಷ್ಟು ಜನಸಂದಡಿ ಎಂದರೆ ಇದರ ಬಗ್ಗೆ ಪ್ರಪಂಚದಲ್ಲಿ ತಿಳಿದವರೇ ಇಲ್ಲ. ಅದಕ್ಕಾಗಿ ಇದನ್ನು ಗುರುತಿಸಲು ಮತ್ತು ಮುಂದುವರೆಸಿಕೊಂಡು ಹೋಗಲು ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ ಎಂದು ಗುರುತಿಸಲಾಗಿದೆ. ಮಹಾಕುಂಭದ ಗಳಿಗೆಯಲ್ಲಿ ಬೃಹಸ್ಪತಿಯು ಸೂರ್ಯನ ಮನೆಗೆ ಬರುತ್ತಾನೆ. ಈ ಸಂಧಿಯ ಪವಿತ್ರ ದಿನಗಳಲ್ಲಿ ತ್ರಿವೇಣಿ ಸಂಗಮದಲ್ಲಿ ಅಮೃತವು ಉಕ್ಕುತ್ತದೆ. ಸಾಧು ಸಂತರಿಂದ ಹಿಡಿದು ಸಹಜ ಜನರವರೆಗೂ ಈ ಅಮೃತತ್ವದ ಭಾಗವಾಗಲು ಸೇರುತ್ತಾರೆ. ಸಾಮಾನ್ಯ ಜನರ ನಂಬಿಕೆ ಏನೆಂದರೆ ಇಲ್ಲಿ ಸ್ನಾನ ಮಾಡುವುದರಿಂದ ಜನನ ಮರಣ ಚಕ್ರದಿಂದ ಮೋಕ್ಷ ಪಡೆಯುತ್ತಾರೆಂದು. ಇಲ್ಲಿ ಕಾಣುವ ಸಾಧಕರಲ್ಲದೆ ಅಶರೀರ ಸಾಧಕರು ಕೂಡ ಬಂದು ಸ್ನಾನ ಮಾಡುತ್ತಾರೆಂಬ ನಂಬಿಕೆ ಕೂಡ ಇದೆ. ಇವಾಗ ನಡೆಯುತ್ತಿರುವ ಮಹಾಕುಂಭವು ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದ ದಂಡೆ ಮೇಲೆ ನಡೆಯುತ್ತಿದೆ. ಇಲ್ಲಿ ಗಂಗಾ, ಯಮುನಾ, ಸರಸ್ವತಿ ನದಿಯ ಸಂಗಮವಾಗುತ್ತೆ. ಸರಸ್ವತಿ ನದಿಯು ಕಣ್ಣಿಗೆ ಕಾಣಿಸದೇ ಇದ್ದರೂ ಅದರ ಪುರಾವೆಗಳು ಇವೆ. ಸರಸ್ವತಿ ನದಿಯು ಅಂತರ್ಜಲದಿಂದ ಹುಕ್ಕಿ ಸಂಗಮದ ಭಾಗವಾಗುತ್ತೆ ಎಂಬ ನಂಬಿಕೆ ಇದೆ. ಈ ಮಹಾಕುಂಭ ಪ್ರತಿ 144 ವರ್ಷಕ್ಕೊಮ್ಮೆ ಬರುವ ಗಳಿಗೆ. ಈ ಅಮೃತ ಗಳಿಗೆ ಜೀವನದಲ್ಲಿ ಕಾಣಿಸೋದು ಒಂದೇ ಬಾರಿ. ಇದು ಬೃಹಸ್ಪತಿ, ಚಂದಿರ, ಬುಧ, ಸೂರ್ಯನ ಜೋಡಣೆಯಿಂದ ನಡೆದರೆ ಮಿಕ್ಕಿದ ಕುಂಭಮೇಳಗಳು 3, 6 ಮತ್ತು 12 ವರ್ಷಕ್ಕೊಮ್ಮೆ ನಡೆಯುತ್ತದೆ. ಅದನ್ನು ಕುಂಭ, ಅರ್ಧಕುಂಭ, ಪೂರ್ಣಕುಂಭ ಎಂದು ಕರೆಯುತ್ತಾರೆ. ಆದರೆ ಎಲ್ಲ ಕುಂಭಮೇಳದಲ್ಲೂ ಗುರು, ಸೂರ್ಯ ಮತ್ತು ಚಂದಿರನ ಪ್ರಮುಖ ಸ್ಥಾನವಿದೆ. ನಾಸಿಕ್ ಹಾಗೂ ಹರಿದ್ವಾರದಲ್ಲಿ ಕುಂಭ ಮತ್ತು ಅರ್ಧಕುಂಭ ನಡೆದರೆ ಪ್ರಯಾಗ್ರಾಜ್ನಲ್ಲಿ ಪೂರ್ಣಕುಂಭ ಮತ್ತು ಮಹಾಕುಂಭ ನಡೆಯುತ್ತೆ. ಗುರು ಅಥವಾ ಬೃಹಸ್ಪತಿಯು ಸೂರ್ಯನ ಸುತ್ತ ಪರಿಭ್ರಮಿಸಲು 11.86 ವರ್ಷ ತೆಗೆದುಕೊಳ್ಳುತ್ತೆ. ರೌಂಡ್ ಆಫ್ ಮಾಡಿ 12 ವರ್ಷ ಎಂದು ಪರಿಗಣಿಸುತ್ತಾರೆ. 12 ವರ್ಷಕ್ಕೊಮ್ಮೆ ಪೂರ್ಣಕುಂಭ ನಡೆಯುತ್ತೆ. ಯಾಕೆ ಈ 4 ಕ್ಷೇತ್ರ ಅಮೃತತ್ವವಾಯಿತು ಎಂದು ತಿಳಿಯಬೇಕಾದರೆ ಪೌರಾಣಿಕ ಕಥೆಗಳಿಗೆ ಹೋಗಬೇಕು. ಕುಂಭ ಎಂದರೆ ಕಳಶ. ಅಮೃತ ಮಂಥನದ ಸಮಯದಲ್ಲಿ ದೇವತೆಯರು ಮತ್ತು ರಾಕ್ಷಸರು ವಾಸುಕಿಯನ್ನು ಹಗ್ಗ ಮಾಡಿಕೊಂಡು ಮಂದಿರ ಪರ್ವತವನ್ನು ಕುಡುಗೋಲನ್ನು ಮಾಡಿಕೊಂಡು ಅಮೃತವನ್ನೇನೋ ಕಡೆದರು. ಆದರೆ ಅಮರತ್ವವನ್ನು ಪಡೆಯಲು ಇವರಿಬ್ಬರ ಮಧ್ಯೆ ಕಿತ್ತಾಟ ಶುರುವಾಯಿತು. ವಿಷ್ಣು ಮೋಹಿನಿ ಅವತಾರವನ್ನು ತಾಳಿ ಅಮೃತದ ಕುಂಭವನ್ನು ದೇವತೆರಿಗೇನೋ ಕೊಡುತ್ತಾನೆ. ದೇವತೆಯರು ಈ ಅಮೃತವನ್ನು ಹಿಡಿದು ಹಿಂದಿರುಗುವಾಗ ರಾಕ್ಷಸರು ಮತ್ತೆ ಕಸಿದುಕೊಳ್ಳಲು ಮುಂದಾಗುತ್ತಾರೆ. ಇವರಿಬ್ಬರ ಜಗಳದಿಂದ 4 ಅಮೃತದ ಬಿಂದುವು ಭೂಮಿ ಮೇಲೆ ಬೀಳುತ್ತೆ. ಅದೇ ಉಜ್ಜೈನ್, ನಾಸಿಕ್, ಹರಿದ್ವಾರ್ ಹಾಗೂ ಪ್ರಯಾಗ್ರಾಜ್ನ ಸಂಗಮಗಳು. ಅದರಿಂದ ಇವು ಪವಿತ್ರವಾದ ಸ್ಥಳಗಳೆಂದು ಗುರುತಿಸಲ್ಪಡುತ್ತೆ. ಸಮುದ್ರ ಮಂಥನದ ಕಥೆ ಏನೋ ಕೇಳಿರ್ತೀರಾ, ಆದರೆ ಇನ್ನೆರಡು ಕಥೆಗಳನ್ನು ಕೇಳಿರಲ್ಲ. ಏನೆಂದರೆ ವಿಷ್ಣುವಿನ ವಾಹನ ಗರುಡನಿಗೆ ಆದೇಶವಿತ್ತು ಅಮೃತದ ಕುಂಭವನ್ನು ವಿಷ್ಣುವಿಗೆ ತಲುಪಿಸಬೇಕೆಂದು. ಹೋಗುವಾಗ ದಾರಿಯಲ್ಲಿ 4 ಜಾಗದಲ್ಲಿ ವಿಶ್ರಾಂತಿ ತಗೊಂಡ ಗರುಡ ಆ ಜಾಗದಲ್ಲಿ ಕುಂಭಮೇಳಗಳು ನಡೆಯುತ್ತೆ ಎಂಬ ನಂಬಿಕೆ ಕೂಡ ಇದೆ. ಇನ್ನೊಂದು ಕತೆ ಕೂಡ ಗರುಡನಿಗೆ ಸಂಬಂಧಪಟ್ಟಿದ್ದು. ನಾಗಗಳ ತಾಯಿ ಕದ್ರು ಗರುಡನ ತಾಯಿ ವಿನಿತಾರನ್ನು ಬಂಧಿಸಿ ದಾಸಿಯನ್ನಾಗಿ ಮಾಡಿಕೊಂಡಿರುತ್ತಾರೆ. ಅವರ ಬಿಡುಗಡೆಗೆ ಬದಲಾಗಿ ಅಮೃತ ಕಳಶವನ್ನು ಕೇಳಿರುತ್ತಾರೆ. ಅದಕ್ಕಾಗಿ ಗರುಡನು ಇಂದ್ರನ ಜೊತೆ ಯುದ್ಧ ಮಾಡಿ ಅಮೃತ ಕಳಶವನ್ನು ಕಸಿಯುತ್ತಿದ್ದಾಗ ಈ ಸಮಯದಲ್ಲಿ 4 ಬಿಂದುಗಳು ಭೂಮಿ ಮೇಲೆ ಬೀಳುತ್ತೆ. 2022ರಿಂದ ಹುಗ್ಲಿಯ ಸಂಗಮವೂ ಕೂಡ ಕುಂಭಮೇಳ ನಡೆಸುವ ಸ್ಥಳಗಳಲ್ಲಿ ಒಂದಾಗಿದೆ. ಬರೀ ಧಾರ್ಮಿಕವಲ್ಲದೆ ನನಗೆ ಸ್ವಲ್ಪ ತಿಳಿದಿರೋ ಮಟ್ಟಿಗೆ ವಿಜ್ಞಾನದ ಪ್ರಕಾರ ಗುರು, ಸೂರ್ಯ ಮತ್ತು ಭೂಮಿಯು ಒಂದೇ ಲೈನ್ನಲ್ಲಿ ಬಂದಾಗ ಗುರುತ್ವಾಕರ್ಷಣೆಯಿಂದ ಮೊದಲು ಪರಿಣಾಮ ಬೀಳೋದೇ ನೀರಿನ ಮೇಲೆ. ಸೇಮ್ ಲೈಕ್ ಕಾನ್ಸೆಪ್ಟ್ ಆಫ್ ಹೈ ಟೈಡ್ ಅಂಡ್ ಲೋ ಟೈಡ್. ಕುಂಭಮೇಳವು 3 ನದಿಗಳ ಸಂಗಮದಲ್ಲಿ ನಡೆಯುತ್ತೆ. ಈ ಖಗೋಳದ ಅಪರೂಪ ಜೋಡಣೆಯಿಂದ ಈ ತೀರ್ಥಕ್ಷೇತ್ರಗಳು ಅಪೂರ್ವವಾದ ಶಕ್ತಿ ಪಡೆಯುತ್ತವೆ. ಜಿಯೋಗ್ರಾಫಿಕಲಿ ಹೇಳಬಹುದು ಅಪ್ವೆಲ್ಲಿಂಗ್ ಆಫ್ ನ್ಯೂಟ್ರಿಯೆಂಟ್ಸ್. ನ್ಯೂಟ್ರಿಯೆಂಟ್ಸ್ ನದಿಯ ತಳಭಾಗದಿಂದ ಮೇಲೆ ಬರುತ್ತೆ. ಈ ಸಮಯದಲ್ಲಿ ಅಮೃತದ ಸ್ನಾನ ಮಾಡುವುದರಿಂದ ಮೋಕ್ಷ ಸಿಗುತ್ತೆ ಎಂಬ ನಂಬಿಕೆ ಇದ್ದರೆ ಸೈಂಟಿಫಿಕಲಿ ಅಪರೂಪದ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಸೇರುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಎಲ್ಲರಿಗೂ ಗೊತ್ತು ಅಥವಾ ಅನುಭವಕ್ಕೆ ಬಂದಿರುತ್ತೆ, ದೇರ್ ಇಸ್ ಸಮಥಿಂಗ್ ಬಿಯಾಂಡ್ ಸೈನ್ಸ್.
ಜನವರಿ 13, 2025ರಿಂದ ಮಹಾಶಿವರಾತ್ರಿ ಫೆಬ್ರವರಿ 26, 2025ರವರೆಗೂ ಈ ಪವಿತ್ರ ಸ್ನಾನ ನಡೆಯುತ್ತೆ. ಇದರಲ್ಲೂ ವಿಶೇಷ ತಿಥಿಗಳಲ್ಲಿ ಅಮೃತ ಸ್ನಾನವೂ ನಡೆಯುತ್ತೆ. ಮೊದಲನೇ ಅಮೃತದ ಸ್ನಾನ ಮಕರ ಸಂಕ್ರಾಂತಿಯ 14 ಜನವರಿರಂದು. ಎರಡನೆಯದು ಮೌನ ಅಮಾವಾಸ್ಯೆಯ ದಿನ 29 ಜನವರಿ. ವಿಶೇಷವೇನೆಂದರೆ ಸಾಧುಗಳು ಅವತ್ತಿನಿಂದ ಮೌನ ಆಚರಿಸಿ ಸಾಧನೆಯನ್ನು ಮಾಡುತ್ತಾರೆ. ಹಾಗೆಯೇ 3, 4 ಮತ್ತು 5ನೇ ಅಮೃತದ ಸ್ನಾನ 3ನೇ ಫೆಬ್ರವರಿ, 12ನೇ ಫೆಬ್ರವರಿ ಹಾಗೂ 26ನೇ ಫೆಬ್ರವರಿ ಎಂದು ನಡೆಯುತ್ತದೆ. ಈ ಮೊದಲು ಇದನ್ನು ಶಾಹಿ ಸ್ನಾನವೆಂದು ಕರೆಯುತ್ತಿದ್ದರು. ಶಾಹಿ ಎಂದರೆ ರಜಸ್ವ, ರಜಸ್ವದ ಸ್ನಾನ ಎಂಬ ಅರ್ಥ. ಆದರೆ ಚೀಫ್ ಮಿನಿಸ್ಟರ್ ಯೋಗಿ ಆದಿತ್ಯನಾಥ್ ಇದನ್ನು ಅಮೃತದ ಸ್ನಾನ ಎನ್ನುವುದೇ ಸೂಕ್ತ ಎಂದಾದ ಮೇಲೆ ಪುರಾಣಿಕ ಕಥೆಗಳ ಪ್ರಕಾರ ಸರಿ ಎಂಬ ಭಾವನೆ. ಈ ಅಮೃತ ಸ್ನಾನದಲ್ಲಿ ಮೊದಲ ಆದ್ಯತೆ 13 ಅಖಾಡದವರಿಗೆ, ಅದರಲ್ಲೂ ಮಹಾನಿರ್ವಾಣಿ ಹಾಗೂ ಅಟಲ್ ಅಖಾಡದವರಿಗೆ. ಈ ಸಮಯದಲ್ಲಿ ಬೇರೆ ಸಾಮಾನ್ಯ ಜನರಿಗೆ ಸ್ನಾನ ಮಾಡಲು ಯಾಕೆ ಅವಕಾಶವಿಲ್ಲ? ಈ ಅಖಾಡದ ಸಾಧುಗಳನ್ನು ಕುಂಭದ ಉಸಿರು, ಆತ್ಮ ಹಾಗೂ ಸನಾತನ ಧರ್ಮದ ಧ್ವಜಾರೋಹಿಗಳೆಂದು ಏಕೆ ಕರೆಯುತ್ತಾರೆ? ಬನ್ನಿ ತಿಳಿಯೋಣ. ಈ ಸಾಧು ಸಂತರು 12 ವರ್ಷ ಎಲ್ಲೇ ಇರಲಿ, ಏನೇ ತಪಸ್ಸು ಮಾಡಲಿ, ಕುಂಭಮೇಳದ ಸಮಯಕ್ಕೆ ಸರಿಯಾಗಿ ಬರುತ್ತಾರೆ. ಅಖಾಡ ಎಂದ ತಕ್ಷಣ ನಮಗೆಲ್ಲರಿಗೂ ಅನಿಸುತ್ತದೆ ಕುಸ್ತಿ ಮಾಡುವ ಜಾಗ ಅಥವಾ ವ್ಯಾಯಾಮ ಮಾಡುವ ಜಾಗ. ಆದರೆ ಧ್ಯಾನ ಮಾಡಿ ಶಾಸ್ತ್ರವನ್ನು ತಿಳಿದ ಈ ಸಾಧು ಸನ್ಯಾಸಿಗರಿಗೆ ಯಾಕೆ ಉಪಯೋಗಿಸುತ್ತಾರೆ? ಇವರಿಗೂ ಮತ್ತು ವ್ಯಾಯಾಮಕ್ಕೂ ಏನು ಸಂಬಂಧ? ಆದಿಶಂಕರಾಚಾರ್ಯರು ಸನಾತನ ಧರ್ಮವನ್ನು ಪುನಃಸ್ಥಾಪಿಸಲು ಮತ್ತು ಅದರ ಪತಾಕೆಯನ್ನು ಹಾರಿಸಲು ಪಣತೊಟ್ಟಾಗ ದೇವಸ್ಥಾನಗಳ ಮೇಲೆ ನಡೆಯುತ್ತಿದ್ದ ಆಕ್ರಮಣ, ದಾಂಧಲೆ, ಧ್ವಂಸ ತಡೆಯಲು ಆಧ್ಯಾತ್ಮಿಕ ಶಕ್ತಿ ಹಾಗೂ ವಿದ್ಯೆ ಮಾತ್ರವಲ್ಲದೆ ಶಸ್ತ್ರಗಳ ವಿದ್ಯೆಯೂ ಕೂಡ ಮುಖ್ಯವೆಂದು ಅರಿವು ಮಾಡಿದರು. ಶಾಸ್ತ್ರಗಳ ಜೊತೆ ಶಸ್ತ್ರದ ಅಭ್ಯಾಸವೂ ಭಾಗವಾಯಿತು. ಯಾವ ಆಶ್ರಮ ಮತ್ತು ಮಠ ಇವೆರಡರ ಶಿಕ್ಷಣ ಕೊಡಲು ಆರಂಭಿಸಿತೋ ಅವನ್ನು ಅಖಾಡ ಎಂದು ಕರೆಯಲಾಗುತ್ತದೆ. 13 ಅಖಾಡಗಳಲ್ಲಿ ಮೊದಲನೇ 7 ಅಖಾಡಗಳು ಶೈವ ಸಂಪ್ರದಾಯ ಪಾಲಿಸಿದರೆ ಮುಂದಿನ 3 ಅಖಾಡಗಳು ವೈಷ್ಣವ ಸಂಪ್ರದಾಯವನ್ನು ಪಾಲಿಸುತ್ತೆ. ಇನ್ನು ಮಿಕ್ಕಿದ 3 ಉದಾಸೀನ ಅಖಾಡಗಳು, ಇವು ಸಿಖ್ಖರ ಸಂಪ್ರದಾಯವನ್ನು ಪಾಲಿಸುತ್ತೆ. ಇವರೆಲ್ಲ ಅವರ ಇಷ್ಟ ದೇವತೆಗಳನ್ನು ಆರಾಧಿಸುತ್ತಾರೆ. ಪ್ರತಿ ಅಖಾಡೆಗೂ ಒಂದು ಮುಖ್ಯಸ್ಥರಿರುತ್ತಾರೆ. ಅಖಾಡಗಳು 1000 ವರ್ಷದಿಂದ ಎಲೆಕ್ಷನ್ ಮುಖಾಂತರವೇ ಮುಖ್ಯಸ್ಥರನ್ನು ಆಯ್ಕೆ ಮಾಡುತ್ತಾರೆ. ಆದಿಶಂಕರರು ದಶನಾಮಿ ಪರಂಪರೆಯನ್ನು ಸ್ಥಾಪಿಸಿದರು. ದಶನಾಮಿ ಸಾಧುಗಳು ಶಾಸ್ತ್ರದ ಸಾಧನೆ ಮಾಡಿದರೆ, ನಾಗ ಸಾಧುಗಳು ಕತ್ತಿ, ತ್ರಿಶೂಲ, ಶಂಖ ಹಿಡಿದು ಶಸ್ತ್ರದ ಸಾಧನೆ ಮಾಡುತ್ತಾರೆ. ಈ 2 ಸಾಧುಗಳು ಒಗ್ಗಟ್ಟಾಗಿ ದೇವಸ್ಥಾನಗಳನ್ನು ಕಾಪಾಡಿದ ಹಲವಾರು ಉದಾಹರಣೆಗಳಿವೆ. 1260ನೇ ಇಸವಿಯಲ್ಲಿ 22,000 ನಾಗಾ ಸಾಧುಗಳು ಭಗವಾನಂದಗಿರಿಜಿಯ ನೇತೃತ್ವದಲ್ಲಿ ಕಂಟಾಲ್ನ ದೇವಸ್ಥಾನವನ್ನು ಆಕ್ರಮಣಿಗರಿಂದ ಕಾಪಾಡಿದರು. ಕುಂಭಮೇಳದ ದಿನಾಂಕ ನಿಗದಿಪಡಿಸಿದ ಮೇಲೆ ಮೊದಲು ಈ ಅಖಾಡಗಳಿಗೆ ಭೂಮಿ ಮಂಜೂರು ಮಾಡಲಾಗುತ್ತದೆ. ಇಲ್ಲಿ ಪೂಜೆ, ಹೋಮ, ಹವನ ಎಲ್ಲವನ್ನೂ ಮಾಡುತ್ತಾರೆ. ತೀರ್ಥ ಹಾಗೂ ಅಮೃತ ಸ್ನಾನಕ್ಕೆ ಹೊರಟ ಪ್ರೊಸೆಷನ್ ನೋಡಿದರೆ ಗೊತ್ತಾಗುತ್ತೆ. ನಾಗ ಸಾಧುಗಳು ಮುಂಚೂಣಿಯಲ್ಲಿರುತ್ತಾರೆ, ಮಧ್ಯದಲ್ಲಿ ದಶನಾಮಿ ಸಾಧುಗಳು ಇರುತ್ತಾರೆ. ಕುಂಭಮೇಳಕ್ಕೆ 700 ವರ್ಷದ ಹಿಂದೆ ಹೆಸರು ಬಂತು. ಹಾಗಾದರೆ ಅಷ್ಟೇ ಹಳೆಯದೇ? ಇಲ್ಲ, ಸಾವಿರಾರು ವರ್ಷ ಹಳೆಯದು. ಇದಕ್ಕೆ ಗೌತಮ ಬುದ್ಧರ ಹೇಳಿಕೆಯೇ ಒಂದು ಉದಾಹರಣೆ. ಬರೀ ಪ್ರಯಾಗ್ರಾಜ್ನ ಸಂಗಮದಲ್ಲಿ ಮುಳುಗೆದ್ದರೆ ಪಾಪಗಳು ಕಳೆಯದು, ಮನಸ್ಸಿನ ಸ್ವಚ್ಛತೆ ಕೂಡ ಬೇಕು. ಇದರಿಂದ ಅರ್ಥವಾಗುವುದೇನೆಂದರೆ ಗೌತಮ ಬುದ್ಧರಿಗಿಂತ ಮುಂಚೆಯಿಂದಲೇ ಪ್ರಯಾಗ್ರಾಜ್ನಲ್ಲಿ ಸ್ನಾನ ಮಾಡುತ್ತಿದ್ದರು ಎಂದು. ಹಾಗೆಯೇ ಹಲವಾರು ಮೇಳಗಳ ಉಲ್ಲೇಖವಿದೆ. ಅದರಲ್ಲಿ ಒಂದು ಮಾಘಮೇಳ. ಮೇಳಗಳು ಮತ್ತು ಪವಿತ್ರ ಸ್ನಾನವು ಮೊದಲಿಂದಲೇ ಹಿಂದೂ ಪರಂಪರೆಯ ಭಾಗವಾಗಿದೆ. ಪ್ರಯಾಗ್ರಾಜ್ನ ತೀರ್ಥ ಸ್ನಾನದ ಬಗ್ಗೆ 1400 ವರ್ಷ ಹಿಂದೆನೇ ಹುಯೆನ್ ಅವರು ಸಿಯುಕಿ ಎಂಬ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ರಾಜ ಹರ್ಷವರ್ಧನನ ಕಾಲದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಪ್ರಯಾಗ್ರಾಜ್ನಲ್ಲಿ ಮೇಳ ನಡೆಯುತ್ತಿತ್ತು. 5 ಲಕ್ಷಕ್ಕೂ ಹೆಚ್ಚು ಜನ ಸೇರುತ್ತಿದ್ದರು. ಬೌದ್ಧ ಹಾಗೂ ಹಿಂದೂ ಧರ್ಮದವರು ಈ ಮೇಳದಲ್ಲಿ ಸೇರಿ ಜ್ಞಾನ ವಿಜ್ಞಾನದ ವಿನಿಮಯ ಹಾಗೂ ಪ್ರವಚನವನ್ನು ನಡೆಸುತ್ತಿದ್ದರು. ಇಲ್ಲಿ ಶ್ರೀಮಂತರಿಂದ ಹಿಡಿದು ರಾಜರವರೆಗೂ ದಾನ ಮಾಡುತ್ತಿದ್ದರು ಎಂಬ ಉಲ್ಲೇಖವಿದೆ. ಹುಯೆನ್ ಸಾಂಗ್ ಪ್ರಕಾರ ಸಂಗಮದ ಸ್ನಾನ ಪಾಪಗಳನ್ನು ಕಳೆಯುತ್ತದೆ ಎಂದು.
ಹಿಂದೂ ಧರ್ಮದಲ್ಲಿ ನದಿಯನ್ನು ಪವಿತ್ರವೆಂಬ ನಂಬಿಕೆ ಇರುವುದರಿಂದ ಇಂತಹ ಮೇಳಗಳು ಹೊಸದಲ್ಲ. ಕುಂಭಮೇಳ ಎಂಬ ಹೆಸರ ಉಪಯೋಗ ಮೊಘಲ್ ಕಾಲದ ಖುಲಾಸತ್ ತಾರೀಖ್ ಹಾಗೂ ಚಹರ್ ಗುಲ್ಶಾನಲ್ಲಿ ಸಿಗುತ್ತೆ. ಇದು ಹರಿದ್ವಾರದ ಕುಂಭಮೇಳ, ಔರಂಗಜೇಬ್ ಕಾಲದ್ದು. ಇವತ್ತು ವಸಂತ ಪಂಚಮಿ, 3ನೇ ಮತ್ತು ಕೊನೆಯ ಅಮೃತದ ಸ್ನಾನ ಅಖಾಡ ಸಾಧುಗಳಿಗೆ. ಕೋಟ್ಯಾಂತರ ಜನರು ಈ ಅಪರೂಪದ ದೈವಿಕ ಹಾಗೂ ಆಧ್ಯಾತ್ಮಿಕ ಸಂಭವದ ಭಾಗವಾಗಿದ್ದಾರೆ. ಇಲ್ಲಿ ನೋಡಬಹುದು, ನಾಗಾ ಸಾಧುಗಳು ಕಣ್ಸೆಳೆಯುವ ಹಳದಿ ಮತ್ತು ಕಿತ್ತಳೆ ಬಣ್ಣದ ಹೂವಿನ ವೇಷಭೂಷಣಗಳು. ಈ ಬಣ್ಣಗಳು ವಸಂತ ಮಾಸದ ಪ್ರತೀಕ ಮಾತ್ರವಲ್ಲದೆ ತಾಯಿ ಸರಸ್ವತಿಯ ದಿನವಾದ್ದರಿಂದ ಹಳದಿಯು ಜ್ಞಾನ, ವಿವೇಕ, ಸಮೃದ್ಧಿಯನ್ನು ಸೂಚಿಸುತ್ತದೆ. ಈ ಹಬ್ಬವು ಹೊಸ ಚಿಗುರು, ವಿವಿಧ ಬಣ್ಣದ ಹೂವು ಮತ್ತು ಹೊಸತನವನ್ನು ಸೂಚಿಸುತ್ತದೆ. ಮತ್ತೆ ಕತ್ತಲೆಯಿಂದ ಬೆಳಕಿನ ಕಡೆಗೆ, ಅಂದರೆ ಚಳಿಗಾಲದಿಂದ ಬೇಸಿಗೆಗಾಲದ ಕಡೆಗೆ ಬದಲಾವಣೆ ಕೂಡ ಸೂಚಿಸುತ್ತದೆ. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ತುಂಬಾ ರಹಸ್ಯ ಅಡಗಿದೆ. ಅದರಲ್ಲಿ ಒಂದು ರಹಸ್ಯ ಈ ನಾಗಾ ಸಾಧುಗಳು. ಲಕ್ಷಾಂತರ ನಾಗಾ ಸಾಧುಗಳು ಎಲ್ಲಿಂದ ಬರುತ್ತಾರೆ, ಎಲ್ಲಿಗೆ ಹೋಗುತ್ತಾರೆ, ಅವರ ಜೀವನ ಹೇಗಿರುತ್ತೆ, ಎಲ್ಲಿ ಇರುತ್ತಾರೆ ಎನ್ನುವುದೇ ದೊಡ್ಡ ರಹಸ್ಯ. ಆದರೆ ಒಂದಂತೂ ಸತ್ಯ, ಈ ಸಾಧುಗಳು ನಿಜವಾದ ಸಾಧನೆ ಏನೆಂದರೆ ಅವರ ಜೀವನದ ಕ್ರಮ, ಶಿಸ್ತು, ಅಂತರ್ಮುಖ ಮತ್ತು ಬಹಿರ್ಮುಖ ಯೋಗದ ತಲ್ಲೀನತೆ ಮತ್ತು ನಿಜವಾದ ಅಷ್ಟಾಂಗ ಯೋಗದ ಸಾಧನೆ. ಈ ಅಚ್ಚರಿಯನ್ನು ನೋಡಲು ಮತ್ತು ರಿಸರ್ಚ್ ಮಾಡಲು ಹಾರ್ವರ್ಡ್ ಯೂನಿವರ್ಸಿಟಿಯವರು ಮತ್ತು ಹಲವಾರು ವಿದೇಶಿಗರು ಈ ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. ವಿದೇಶಿಯರಿಗಂತೂ ಈ ಕುಂಭಮೇಳ ಯಾವ ಅದ್ಭುತಕ್ಕೂ ಕಡಿಮೆ ಇಲ್ಲ. ದೇಶ ವಿದೇಶದ ಜನ ಈ ತೀರ್ಥ ಸ್ನಾನದ ಭಾಗವಾಗಿದ್ದಾರೆ. ಇದೇ ನಿಜವಾದ ಅರ್ಥವಲ್ಲವೇ ವಸುದೈವ ಕುಟುಂಬಕಂ ಎಂದರೆ? ಕುಂಭಮೇಳವು ಬರೀ ಮೇಳವಲ್ಲ, ಅದು ದಿವ್ಯ ಪರಂಪರೆ. ಬರೀ ಸ್ನಾನವಲ್ಲ, ಅಮೃತ ಮತ್ತು ತೀರ್ಥದ ಸ್ನಾನ. ಬರೀ ಅತಿ ದೊಡ್ಡ ಧಾರ್ಮಿಕ ಸಮೂಹವಲ್ಲ, ಜ್ಞಾನ, ವಿಜ್ಞಾನ, ಶಸ್ತ್ರಶಾಸ್ತ್ರದ ವಿನಿಮಯ. ಲಕ್ಷಗಳಲ್ಲ, ಕೋಟ್ಯಾಂತರ ಜನರು ಸಾವಿರಾರು ವರ್ಷದಿಂದ ಸೇರುತ್ತಿದ್ದಾರೆ ಎಂದರೆ ಅದರ ವೈಶಿಷ್ಟ್ಯತೆಯು ಅಪಾರ. ಸಾಮಾನ್ಯರಿಗೂ ಊಹೆ ಮೀರಿದ ಒಕ್ಕೂಟ ಈ ಕುಂಭಮೇಳ.